ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ 4ನೇ ತಾರೀಕಿಂದ ಯಾರು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾರು ಹೊಸದಾಗಿ ಮನೆ ಕಟ್ಟಿ ಪೂರ್ಣಗೊಳಿಸಿದ್ದಾರೆ ಅಂಥವ್ರಿಗೆಲ್ಲ ವಿದ್ಯುತ್ ಸರಬರಾಜನ್ನ ಕೊಡ್ತಾ ಇಲ್ಲ. ಬೆಸ್ಕಾಮ್ ಇರ್ಬೋದು, ಬೇರೆ ಬೇರೆ ಸಂಬಂಧಪಟ್ಟ KEB ಅಂಗಸಂಸ್ಥೆಗಳಿರ್ಬೋದು, ಯಾವುದೇ ಮನೆಗೆ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ. ಕಾರಣ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ನವರು ಆದೇಶ ಕೊಟ್ಟಿರೋದೇನು, ನಿಮ್ಮ ರಾಜ್ಯಗಳ ಅಡಿಯಲ್ಲಿ ಏನು ವ್ಯವಸ್ಥೆ ಇದೆಯೋ ಅದನ್ನು ಕಡ್ಡಾಯವಾಗಿ ಪಾಲಿಸಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ನಮ್ಮ ನೆರೆ ರಾಜ್ಯಗಳಾದಂಥ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಇಲ್ಲೆಲ್ಲೂ ಇದರದ ಎಫೆಕ್ಟೇ ಕೊಟ್ಟಿಲ್ಲ. ಆ ರಾಜ್ಯಗಳಲ್ಲಿ ಇದಕ್ಕೆ ಸಂಬಂಧ ಇಲ್ಲದೆ ಆರಾಮಾಗಿ ಮೊದಲಿಂದ ಯಾವ ರೀತಿ ನಡೀತಿತ್ತೋ ಆ ರೀತಿ ವ್ಯವಸ್ಥೆ ನಡೀತಾ ಇದೆ. ಲಕ್ಷಾಂತರ ಜನ ಇವತ್ತು ಕರೆಂಟ್ ಇಲ್ಲದೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ, ತಕ್ಷಣ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ. ನಿಜ, OCCC ಇಲ್ಲದೆ ಇರೋ ಮನೆಗಳೇ ಬೆಂಗಳೂರಲ್ಲಿರೋದು. 70% ರೆವಿನ್ಯೂ ಬಡಾವಣೆಗಳಿಂದ ಕೂಡಿರ್ತಕ್ಕಂಥ ಬೆಂಗಳೂರು ಲೇಔಟ್ಗಳು. ಯಾಕೆ ಲೇಔಟ್ ಮಾಡೋಕ್ಕೆ ಬಿಟ್ರಿ? ಲೇಔಟ್ ಮಾಡೋಕ್ಕೆ ಬಿಡದೆ ಹೋಗಿದ್ರೆ ಅಪ್ರೂವ್ಡ್ ಲೇಔಟ್ ಮಾಡೋರು ಆಯಿತು. ಹಿಂದೆ ಯಾಕೆ ಮನೆ ಕಟ್ಟಕ್ಕೆ ಬಿಟ್ರಿ? ಅವತ್ತಿಂದ ಇಲ್ದಿದ್ದು ಇವತ್ತು ತಂದು ಯಾವ ಒಬ್ಬ ಒಂದು ಬಡಾವಣೆಯಲ್ಲಿ ಒಂದು 100 ಸೈಟ್ ಇದ್ದರೆ ಒಂದು 80 ಸೈಟ್ ಮನೆ ಆಗಿರುತ್ತೆ, ಇನ್ನೊಂದು 4 ಸೈಟ್ ಇವಾಗ ಕಟ್ಟಿರ್ತಾರೆ. ಅದಕ್ಕೆ ವಿದ್ಯುತ್ ಕೊಡಲ್ಲ ಅಂದರೆ ಏನು ಮಾಡಬೇಕು? ಹೆಂಗೆ ಮಾಡಬೇಕು ಜೀವನ? ಅವರು ಏನಿದು ವ್ಯವಸ್ಥೆ? ಮನುಷ್ಯನಿಗೆ ಈ ಸಮಾಜದಲ್ಲಿ, ಈ ನಾಗರಿಕ ಸಮಾಜದಲ್ಲಿ ಬದುಕುವಂಥ ಹಕ್ಕಿದೆ. ಆ ಬದುಕೋ ಹಕ್ಕನ್ನು ಯಾರು ಕಿತ್ಕೊಳಕ್ಕಾಗಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕಿದೆ. ಹಕ್ಕನ್ನು ಕೇಳೋದು ನಮ್ಮ ಜವಾಬ್ದಾರಿ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಬೆಂಗಳೂರಿನ ನಾಗರಿಕರು ನಿಮ್ಮ ಬೆಲೆ ಏರಿಕೆಯಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದಾರೆ. ಜೀವನ ಕಷ್ಟಮಯವಾಗಿದೆ. ಸಾಲ ಅದು ಇದು ಮಾಡಿ ಏನೋ ಬೆಂಗಳೂರಿಗೆ ಬಂದಿದ್ದೀವಿ, ರಾಜ್ಯದ ಯಾವುದೋ ಮೂಲೆಯಿಂದ ಇಲ್ಲಿ ಬದುಕು ಕಟ್ಕೊಂಡಿದ್ದೀವಿ ಅಂಥೇಳಿ ಕಷ್ಟಪಟ್ಟು ಅನೇಕ ಕನಸುಗಳನ್ನ ಇಟ್ಕೊಂಡು ಒಂದು ಮನೆ ಕಟ್ಟಿದ್ದಾರೆ. ಆ ಮನೆಗೆ ವಿದ್ಯುತ್ ನಿಲ್ಲಿಸುವಂಥ ಕೆಲಸ ಮಾಡಬೇಡಿ. ಎಲ್ಲ ಇವತ್ತು ಬೇಕಾದಷ್ಟು ಆದೇಶಗಳಿದೆ. ಸರ್ವೋಚ್ಚ ನ್ಯಾಯಾಲಯ ಇದು ಮಸೀದಿಯಲ್ಲಿ ಅಜಾನ್ ಕೂಗಬಾರ್ದು ಅಂತ ಆದೇಶ ಇದೆ. ಎಲ್ಲಿ ನಿಲ್ಲಿಸಿದ್ದಾರೆ? ಎಲ್ಲ ಕಡೆ ಕೂಗ್ತಾ ಇದ್ದಾರೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನಿರಂತರವಾಗಿ ಕೂಗ್ತಾ ಇರ್ತಾರೆ. ಅದು ಕಾನೂನು ಅಲ್ವಾ? ಬೇಕಾದಷ್ಟು ಕಾನೂನುಗಳನ್ನ ಗಾಳಿಗೆ ತೋರಿದ್ದೀರ ನೀವು. ಆದರೆ ಇವತ್ತು ನಮ್ಮ ಮನವಿ, ಅನೇಕ ಗುತ್ತಿಗೆದಾರರು ನಿಮ್ಮ ಮನೆ ಕರೆಂಟ್ ಕೊಡಿಸ್ತೀವಿ ಅಂತೇಳಿ ಗ್ರಾಹಕರ ಹತ್ರ ಅವರ ಕಡತ, ಅವರ ದಾಖಲೆಗಳನ್ನ ಈಸ್ಕೊಂಡಿರ್ತಾರೆ. ಅವರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಇವತ್ತು ನಮ್ಮ ಮನೆ ಗೃಹ ಪ್ರವೇಶ ಅದೇ, ಕರೆಂಟ್ ಕೊಡಿಸಿ ಅಂತಾರೆ. ಇಲ್ಲಿ ಕೊಡ್ತಾ ಇಲ್ಲ ಅಧಿಕಾರಿಗಳು. ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಒಂದೇ ಒಂದು ಸರ್ಕ್ಯುಲರ್ ಕಾರ್ಪೊರೇಷನ್ ಕಮಿಷನರ್ ಹಾಕಿರೋದು, OCCC ಇಲ್ಲದೆ ಯಾವುದಕ್ಕೂ ಕರೆಂಟ್ ಕೊಡಬೇಡಿ ಅಂತ. ಸ್ವತಂತ್ರ ಬಂದು ಎಷ್ಟು ವರ್ಷ ಆಯಿತು? ಯಾರ ಹತ್ರ OCCC ತೊಗೊಂಡು ಕರೆಂಟ್ ಕೊಟ್ಟಿದ್ದೀರಾ? ಎಷ್ಟು ಲಕ್ಷ ಕಟ್ಟಡ ಇದೆ ಕರ್ನಾಟಕ ರಾಜ್ಯದಲ್ಲಿ? ಯಾರ ಹತ್ರ ಎಷ್ಟು ಕಡತಗಳಲ್ಲಿ OCCC ತೆಗೆದು ನೋಡಿ. ಹಿಂದೆ ಇದೇ ಯಾವುದೋ ಒಂದು ನ್ಯಾಯಾಲಯದಲ್ಲಿ ಆದೇಶ ಆಗಿದೆ, ಅಫಿಡವಿಟ್ ತೊಗೊಂಡು ಕರೆಂಟ್ ಕೊಡಬೇಕು ಅಂತ. ಅಫಿಡವಿಟ್ ಇವತ್ತು ಕೊಡ್ತಾರೆ. ಪಾಪ ನಮ್ಮ ಜನ ಕಣ್ಣು ಮುಚ್ಕೊಂಡು ಅಫಿಡವಿಟ್ಗೆ ಸೈನ್ ಹಾಕ್ತಾರೆ, 4-6 ಪೇಜ್ ಇದ್ರೂ ಕೂಡ. ದಯಮಾಡಿ ಸರ್ಕಾರ ನಾನು ಒತ್ತಾಯ ಮಾಡ್ತೀನಿ, ಈ ತಕ್ಷಣ ಈ ಆದೇಶ ಹಿಂಪಡೆದು ಬಡವರು ಕಟ್ಟಿರ್ತಕ್ಕಂಥ ಮನೆಗಳಿಗೆ ವಿದ್ಯುತ್ ಸರಬರಾಜು ತಕ್ಷಣ ಕೊಡಬೇಕು ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಇದರ ಬಗ್ಗೆ ವಿಧಾನಸೌಧದಲ್ಲೂ ನಾವು ಪ್ರಸ್ತಾಪ ಮಾಡ್ತೀವಿ. ಯಾಕೆಂದರೆ ಈ ಪ್ರಸ್ತಾಪ ಮಾಡದೆ ಹೋದರೆ ಎಷ್ಟೋ ಜನ ಬೀದಿ ಪಾಲಾಗ್ತಾರೆ. ಕನಸಿನ ಗೋಪುರ ಒಂದು ಕುಟುಂಬ ಅಂದರೆ ಮಧ್ಯಮ ವರ್ಗದ ಜನ, ಬೆಂಗಳೂರಿನಲ್ಲಿ ವಾಸ ಮಾಡೋದು ಜಾಸ್ತಿ ಜನ, ಕನಸಿನ ಗೋಪುರ ಕಟ್ಟಿರ್ತಾರೆ. ನನ್ನ ಮನೆ ಆಯಿತು, ನನ್ನ ರೂಮ್ ಇದು ಅಂತ ಮಕ್ಕಳು, ನಮ್ಮ ದೇವ್ರ ಮನೆ ಇದು ಅಂತ ಹೆಂಗಸರು, ನಮ್ಮದೊಂದು ಸ್ವಂತ ಮನೆ ಆಯಿತು ಅಂತ ನಿಟ್ಟುಸಿರು ಬಿಡುವಂಥ ಸಮಯದಲ್ಲಿ ಈ ರೀತಿ ಮಾಡೋದು ಸರಿ ಇಲ್ಲ. ಈ ಧೋರಣೆನ ನಾನು ಖಂಡಿಸ್ತೀನಿ. ಹಾಗೆ ಸರ್ಕಾರದಲ್ಲೂ ಕೂಡ ಇದರ ಬಗ್ಗೆ ನಾವು ಧ್ವನಿ ಎತ್ತುವಂಥ ಕೆಲಸ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಡು ತಕ್ಷಣ ಈ ಆದೇಶನ ಹಿಂಪಡಿಸಿ ಎಲ್ಲರಿಗೂ ವಿದ್ಯುತ್ ಸರಬರಾಜು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಸರ್, ಸ್ಮಾರ್ಟ್ ಮೀಟರ್ ಬಗ್ಗೆ ಈಗಾಗಲೇ ಹೋದ ವಿಧಾನಸಭೆಯಲ್ಲಿ ನಮ್ಮ ಹಿಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಡಾಕ್ಟರ್ ಅಶ್ವಥ್ ನಾರಾಯಣವರು ಸ್ಮಾರ್ಟ್ ಮೀಟರ್ ಬಗ್ಗೆ ಅಂಕಿ ಅಂಶಗಳ ಸಮೇತ ಎಲ್ಲ ಬಿಚ್ಚಿಟ್ಟಿದ್ದಾರೆ.
ಅದರಲ್ಲೊಂದು ದೊಡ್ಡ ಅವ್ಯವಹಾರ ಆಗಿದೆ ಅಂತೇಳಿ ಸದನದ ಗಮನ, ಸರ್ಕಾರದ ಗಮನ ಸೆಳೆದಿದ್ದಾರೆ. ಕೆಲವರು ನ್ಯಾಯಾಲಯಕ್ಕೂ ಹೋಗಿದ್ದಾರೆ. ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ನಮ್ಮ ಸುನೀಲ್ ಕುಮಾರು ವಿದ್ಯುತ್ ಮಂತ್ರಿ, ಇಂಧನ ಸಚಿವ. ಇಂಧನ ಸಚಿವರು. ಆ ಸಮಯದಲ್ಲಿ ಮೀಟ್ರನ್ನ ಚೇಂಜ್ ಮಾಡಿದರು. 1 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿರೋ ಎಲ್ಲ ಮೀಟರ್ಗಳನ್ನ ಚೇಂಜ್ ಮಾಡಿದ್ರು. 1 ರೂಪಾಯಿ ತೊಗೊಳ್ಳಿಲ್ಲ ಒಬ್ಬ ಗ್ರಾಹಕನ ಹತ್ರ. ಹಳೆ ಮೀಟ್ರನ್ನ ಬಿಚ್ಕೊಂಡ್ರು, ಹೊಸ ಮೀಟ್ರನ್ನ ಫಿಕ್ಸ್ ಮಾಡಿ ಹೋದರು. ಅದು ಹಾಕಿ ಇನ್ನೂ 2 ವರ್ಷ ಆಗಿಲ್ಲ. ಏನು ಅವಶ್ಯಕತೆ ಇದೆ ಸ್ಮಾರ್ಟ್ ಮೀಟ್ರು? ಎಲ್ಲಿ ಕಟ್ತಾರೆ ಬಡವರು? 10,000, 20,000, 30,000 ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಉಚಿತವಾಗಿ ಹಾಕ್ತೀರಾ? ಹಾಕಿ. ಯಾವ ಮೀಟ್ರ್ ಆದರೂ ಹಾಕಿ. ಸ್ಮಾರ್ಟ್ ಮೀಟ್ರ್ ಹಾಕ್ತೀರಾ? ಹಾಕಿ. ಉಚಿತವಾಗಿ ಹಾಕಿ. ಯಾಕೆ ಗ್ರಾಹಕರ ತಲೆ ಬೋಳಿಸ್ತೀರಾ? ಮೊದಲೇ ಡಿಪಾಸಿಟ್ ತೊಗೊಂಡಿರ್ತೀರಾ. ಈಗಲೇ ಎಲ್ಲ ಬೆಲೆ ಏರಿಕೆಗಳಿಂದ ತತ್ತರಿಸೋಗಿದ್ದಾರೆ ಜನ. ಬಸ್ ಚಾರ್ಜ್ ಜಾಸ್ತಿ, ಹಾಲಿನ ಚಾರ್ಜ್ ಜಾಸ್ತಿ, ಎಣ್ಣೆ ಬೆಲೆ ಜಾಸ್ತಿ, ದಿನನಿತ್ಯದ ಸಾಮಗ್ರಿಗಳ ಬೆಲೆ ಜಾಸ್ತಿ. ಈ ರೀತಿ ತತ್ತರಿಸೋಗಿರೋವಂಥ ಸಮಯದಲ್ಲಿ ಈ ಸ್ಮಾರ್ಟ್ ಮೀಟ್ರ್ ಹಾಕೋಗಿದ್ರೆ, ಉಚಿತವಾಗಿ ಹಾಕೋಗಿದ್ರೆ ನಾವು ಸಂತೋಷ. ಇಲ್ಲದೆ ಹೋದರೆ ಆ ಸ್ಮಾರ್ಟ್ ಮೀಟ್ರ್ ಬಗ್ಗೆ ಆಗಿರೋ ಹಗರಣದ ಬಗ್ಗೆ ವಿಧಾನಸೌಧದಲ್ಲಿ ಈಗಾಗಲೇ ಗಮನ ಸೆಳೆದಿದ್ದಾರೆ. ಮತ್ತೆ ಅದರ ಬಗ್ಗೆ ನಾವು ಹೋರಾಟನ ಮುಂದುವರಿಸ್ತೇವೆ. ಸರ್, ಇವಾಗ ಸುಪ್ರೀಂ ಹೈಕೋರ್ಟ್ ಈ ಒಂದು ಸ್ಮಾರ್ಟ್ ಮೀಟರ್ ವಿಚಾರವಾಗಿ ಒಂದು ತನಿಖೆಯನ್ನು ಮಾಡೋಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ, ನೋಟಿಸು ಕೊಟ್ಟಿದ್ದಾರೆ CS-ಗೆ. ಆದರೂ ಮೊನ್ನೆ ಒಂದು ಬೆಸ್ಕಾಂ ಎಂಡಿ ಒಂದು ಆರ್ಡರ್ ಹಾಕ್ತಾರೆ, ಇನ್ನು ಮುಂದೆ ಗ್ರಾಮೀಣ ಪ್ರದೇಶದಲ್ಲೂ ಸಹ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ. ಅಂದರೆ ಇಲ್ಲಿಗೆ ಹೈಕೋರ್ಟ್ನ ಆರ್ಡರ್ನ ಇವರು ಕಡೆಗಣಿಸಿ. ಒಂದು ನ್ಯಾಯಾಲಯದ ಆದೇಶದ ಮೇಲೆ ತನಿಖೆ ನಡೀಬೇಕಾದ್ರೆ ಅದ್ರ ಬಗ್ಗೆ ತನಿಖೆ ಮುಗಿಯೋವರೆಗೂ ನಮಗಿರೋ ಮಾಹಿತಿ, ಒಂದು ತನಿಖೆ ಆದೇಶ ಮಾಡಿದ ಮೇಲೆ ಆ ತನಿಖೆ ಮುಗಿಯೋವರೆಗೂ ಅದ್ರ ಬಗ್ಗೆ ಏನು ಕ್ರಮ ತಗೊಬಾರ್ದು. ತನಿಖೆ ಮುಗಿದು ಅದು ವರದಿ ಬರಲಿ, ಆ ವರದಿನ ಮಂಡಿಸಲಿ, ಅದರ ಸಾಧಕ ಬಾಧಕಗಳನ್ನ ನೋಡಿ ಆಮೇಲೆ ಅದರ ಬಗ್ಗೆ ತೀರ್ಮಾನ ಮಾಡಬೇಕು. ಅದ್ರ ಮುಂದೆ ಬೆಸ್ಕಾಂ MDಗಾಗಲಿ ಇನ್ನೊಬ್ರಿಗಾಗಲಿ ಒಂದು ಸರ್ಕಾರ ಒಂದು ತನಿಖೆಯನ್ನು ರಚನೆ ಮಾಡ್ತದೆ. ಈಗ ಮೊನ್ನೆ ಮೂಡ ಹಗರಣನ ಕೋವಿಡ್ಗೆ ಇದು SIT ಕೊಟ್ಟಿದ್ದರು. SIT ಅಂದರೆ ಯಾರು? ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಪೊಲೀಸ್ನವರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ SIT ಅಂದರೆ. ಅದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಕೊಟ್ಟಿದ್ದರು. ಅದನ್ನೇನು ಮಾಡ್ತೀವಿ ಇವತ್ತು? ತೆಗೆದು CBI ಕೊಟ್ಟರು ನ್ಯಾಯಾಲಯ. ಈ ದೇಶದಲ್ಲಿ ಅತ್ಯುನ್ನತ ಇದಿರೋದು ನ್ಯಾಯಾಲಯಗಳಲ್ಲಿ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶನ ಪಾಲಿಸಬೇಕು ಅಂತಂದರೆ ಎಲ್ಲ ರಾಜ್ಯಗಳು ಇಡೀ ದೇಶಕ್ಕೆ ಅನ್ವಯಿಸಬೇಕು. ಇವತ್ತು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕು ಅಂತ ಹೇಳಿದ್ದಾರೆ. ಆಧಾರ್ ಕಾರ್ಡ್ನ ಎಲ್ಲರೂ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಇಂಥ ಬೇಜವಾಬ್ದಾರಿ ಸರ್ಕಾರ ನಾವು ಹಿಂದೆಂದೂ ನೋಡಿಲ್ಲ, ಮುಂದೆ ನೋಡೋಕ್ಕೂ ಆಗಲ್ಲ. ಅಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಈ ಸರ್ಕಾರ ಬೇಗ ತೊಲಗಿದ್ರೆ ಈ ರಾಜ್ಯದ ಜನ ನೆಮ್ಮದಿಯಿಂದ ಉಸಿರಾಡ್ಬೋದು. ಸರ್, ಇವಾಗ ಪ್ರತಿಯೊಂದು ಇಂಧನ ಇಲಾಖೆಯ ವಿಚಾರನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮಾತ್ರ ಮಾತಾಡ್ತಾ ಇದ್ದಾರೆ. KJ ಜಾರ್ಜ್ ಅವರು ಇದ್ರ ಬಗ್ಗೆ ಯಾವುದೇ ರೀತಿಯಾದ ಮಾತುಕತೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಇಲ್ಲ, KJ ಜಾರ್ಜು ಮಾತಾಡ್ತಾರೆ. ಅವ್ರ ಇಲಾಖೆ ವಿಷಯ ಬಂದಾಗ ಅವರೇ ಉತ್ತರ ಕೊಡಬೇಕು, ಅವರೇ ಮಾತಾಡ್ತಾರೆ. ಅಲ್ಲ, ಮೊನ್ನೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು DK ಶಿವಕುಮಾರ್ ಅವರು. ಬೆಂಗಳೂರು ಹಾಕ್ಬಿಟ್ಟಿದ್ದಾರೆ ಜವಾಬ್ದಾರಿನ. ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರು ಏನಾದರೂ ಸದನದಲ್ಲಿ ಉತ್ತರಿಸ್ಬೇಕಾದ್ರೆ ಆಯಾ ಇಲಾಖೆಯ ಸಚಿವರೇ ಉತ್ತರಿಸ್ತಾರೆ. ಅವರೇನಾದರೂ ಇಲ್ಲ ಬೇರೆ ಅಕಸ್ಮಾತ್ ಅಪ್ಪರ್ ಹೌಸಲ್ಲಿದ್ದಾರೆ ಅಂದರೆ, ವಿಧಾನ ಪರಿಷತ್ತಲ್ಲಿದ್ದಾರೆ ಅಂದರೆ ವಿಧಾನಸಭೆಯಲ್ಲಿ ಬೇರೆ ಉತ್ತರ ಕೊಡ್ತಾರೆ. ಆ ರೀತಿ ಸರ್ಕಾರದ ಪರವಾಗಿ ಉತ್ತರಿಸೋಕ್ಕೆ ಇದೆ. ಬಟ್ ಜವಾಬ್ದಾರಿ ತಗೊಂಡು ಯಾರೋ ಒಬ್ಬರು ಮಾತನಾಡ್ತಾ ಇರ್ತಾರೆ. ಇವಾಗ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ, ಪ್ರೆಸ್ ಮೀಟ್ ಮಾಡೋದು HK ಪಾಟೀಲ್ರು ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾಡಲ್ಲ. ಆ ರೀತಿ ವ್ಯವಸ್ಥೆ ಇದೆ. ಆದರೆ KJ ಜಾರ್ಜು ಅನುಭವಿ ರಾಜಕಾರಣಿ, ಭಾಳ ವರ್ಷಗಳಿಂದ ಇದ್ದಾರೆ. ಅವರು ಮಾತನಾಡ್ತಾರೆ. ಅವ್ರನ್ನ ಕೇಳ್ತೀವಿ ನಾವು, ಜಾರ್ಜ್ ಅವ್ರನ್ನ ಕೇಳ್ತೀವಿ. ಇದರ ಸಾಧಕ ಬಾಧಕಗಳನ್ನ ನೀವೇ ಹೇಳಿ ಬಡವರಿಗೆ ಈ ರೀತಿ. ನಾನು ಈ ತಕ್ಷಣವೇ ಪತ್ರನೂ ಬರಿತೀನಿ ಅವರಿಗೆ. ಮಾನ್ಯ ಮುಖ್ಯಮಂತ್ರಿಗಳಿಗೊಂದು, ಮಾನ್ಯ ಇಂಧನ ಸಚಿವರಿಗೊಂದು ಪತ್ರನೂ ಬರಿತೀನಿ. ಇದನ್ನು ಖಾರವಾಗಿ ಖಂಡಿಸಿ ನಾವು ಆದಷ್ಟು ಬೇಗ ನಮ್ಮ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಈ ಮುಂದಿನ ಅಧಿವೇಶನದಲ್ಲಿ ತಾವೇನಾದರೂ ಧ್ವನಿ ಎತ್ತೋರಿದ್ದೀರಿ? ನಮ್ಮ ಪಕ್ಷ ಎತ್ತುತ್ತೆ, ನಾವೆಲ್ಲ ಒಟ್ಟಿಗೆ ಧ್ವನಿ ಕೊಡಿಸ್ತೀವಿ. ನಾಗರಿಕರಿಗೆ ಎಲ್ಲೇ ತೊಂದರೆ ಆಗಲಿ ಮೊದಲು ಧ್ವನಿ ಎತ್ತೋದು ಭಾರತೀಯ ಜನತಾ ಪಕ್ಷ, ಮೊದಲು ಹೋರಾಟಕ್ಕೆ ಇಳಿಯೋದು ಭಾರತೀಯ ಜನತಾ ಪಕ್ಷ. ಹಾಗಾಗಿನೇ ಕೇವಲ ಇಬ್ಬರಿದ್ದಂಥ ಸ್ಥಾನದಿಂದ ನಾವು 110ಕ್ಕೆ ಬಂದಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಇಬ್ಬರು ಲೋಕಸಭಾ ಸದಸ್ಯರು, ಮಾನ್ಯ ಅಟಲ್ಜಿಯವರು ಮತ್ತು ಲಾಲ್ ಕೃಷ್ಣ ಅದ್ವಾನಿಯವರು. ಇವತ್ತು ಇಡೀ ದೇಶನ 11 ವರ್ಷದಿಂದ ಸುಭದ್ರವಾಗಿ ಆಳ್ತಾ ಇದ್ದೀರಿ. ನಮ್ಮದು ಹೋರಾಟದಿಂದ ಬಂದಂಥ ಪಕ್ಷ. ಎಲ್ಲಿ ನಮ್ಮ ನಾಗರಿಕರಿಗೆ ತೊಂದರೆ ಆಗ್ತದೆ ಅದನ್ನು ತಕ್ಷಣ ಬೀದಿಗಿಳಿಯುವಂಥ ಪ್ರವೃತ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟರೆ ಬೇರೆ ಯಾವ ಪಕ್ಷಕ್ಕೂ ಇಲ್ಲ. ಥ್ಯಾಂಕ್ ಯು ಸರ್.
ಇದು ಕನ್ನಡಿಗನ ಧ್ವನಿ.